ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ತಾಲೂಕು ವಕೀಲರ ಸಂಘದ ವತಿಯಿಂದ ಸಾಂಕೇತಿಕ ಪ್ರತಿಭಟನೆ. ನಮಸ್ಕಾರ ವೀಕ್ಷಕರೇ, ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ JMF ನ್ಯಾಯಾಲಯದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ರಾಜಣ್ಣ ಮಾತನಾಡಿ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿ ರವರ ಮೇಲೆ ಎಸೆಯುವಂತಹ ಅಸಭ್ಯ ವರ್ತನೆಯನ್ನು ತೋರಿರುವ ವಕೀಲ ರಾಕೇಶ್ ಕಿಶೋರ್ನನ್ನು ವಕೀಲರ ಸದಸ್ಯತ್ವವನ್ನು ರದ್ದು ಮಾಡಿ ಆತನಿಗೆ ಕಾನೂನಿನಲ್ಲಿ ಅತ್ಯಂತ ಕಠಿಣ ಕ್ರಮ ಕೈಗೊಂಡು ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಕೀಲರೆಲ್ಲರೂ ಒಟ್ಟಿಗೆ ಸೇರಿ ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ಹೊರಗುಳಿರುವ ಮೂಲಕ ಸಾಂಕೇತಿಕ ಪ್ರತಿಭಟನೆ ನಡೆಸಿ ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ K ಕಾಂತರಾಜು, ಕಾರ್ಯದರ್ಶಿಗಳಾದ ಕುಮಾರಸ್ವಾಮಿ ಆರ್, ಜಂಟಿ ಕಾರ್ಯದರ್ಶಿ ಅಶ್ವಾನಿ ಕುಮಾರ್, ಖಜಾನ್ಸಿ ಶ್ರೀನಿವಾಸಮೂರ್ತಿ ಮತ್ತು ವಕೀಲರಾದ BM ಮಾದೇವಸ್ವಾಮಿ, CR ನಾಗರಾಜ್, C ಸಿದ್ದರಾಜು, KB ಶಶಿಧರ್, M ರಮೇಶ್, M ಜಯಶಂಕರ್, C ಮಹದೇವಸ್ವಾಮಿ, ಸಂಪತ್ತು ಕುಮಾರಸ್ವಾಮಿ, M ಚಂದನ್ ಕುಮಾರ್, M ನಾಗರಾಜು, JP ನಾಗರಾಜು, ಶ್ರೀಮತಿ ನಾಗರತ್ನಮ್ಮ ಹಾಗೂ ಮಹೇಶ್ವರಿ ಹಾಜರಿದ್ದರು. ವರದಿ ಮನೋಜ್ ನಾಯಕ್, ಚಾಮರಾಜನಗರ. ಗವಾಯಿರವರಿಗೆ ಅಪಮಾನಗೊಳಿಸಿದ ಕಿಶೋರ್ಗೆ ನ್ಯಾಯಾಂಗದ ಇತಿಹಾಸದಲ್ಲಿ ಅದೊಂದು ಕರಾಳವಾದ ದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಈಗ ಮುಖ್ಯವಾದ 4 ಅಂಗಗಳಲ್ಲಿ ಏನಿದೆ ನ್ಯಾಯಾಂಗ, ನಾವು ಏನೇ ಸಮಸ್ಯೆ ಆದರೂ ಸಹ ಪರಿಹಾರ ಮಾಡಿಸಲಿಕ್ಕೆ ನಾವು ನ್ಯಾಯಾಂಗದ ಮೊರೆ ಹೋಗ್ತೀವಿ. ಆ ನ್ಯಾಯಾಂಗದ ಮುಖ್ಯಸ್ಥನೇ ಅಪಮಾನಗೊಳಿಸುವ ಮೂಲಕ ನ್ಯಾಯಾಂಗವನ್ನು ದುರ್ಬಲಗೊಳಿಸುವಂಥದ್ದು ಅಥವಾ ತಮಗೆ ಅನುಕೂಲವಾಗಿಲ್ಲ ಅಂತೇಳಿ ಅವ್ರನ್ನ ಬೇರೆ ರೀತಿ ಅಪಮಾನಗೊಳಿಸುವಂಥ ಪ್ರಯತ್ನ ಏನಿದೆ ಇದು ಹಿಂದೆ ಇದೆ ಅಂತ ನನ್ನ ಸ್ಪಷ್ಟವಾದ ಭಾವನೆ. ಯಾಕಂತಂದ್ರೆ ಆ ರೀತಿ ಅಪಮಾನಗೊಳಿಸೋಕ್ಕೆ ಪ್ರಯತ್ನ ಮಾಡಿದಂಥ ವ್ಯಕ್ತಿ ಸಾಮಾನ್ಯ ಮನುಷ್ಯ ಅಲ್ಲ. ಆತ ಒಬ್ಬ ವಕೀಲ, ಹಲವಾರು ವರ್ಷ ಪ್ರಾಕ್ಟೀಸ್ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಅದು ಪರಿಣಾಮ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತು. ಆದರೂ ಸಹ ಉದ್ದೇಶಪೂರ್ವಕವಾಗಿ ಅವ್ರು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತಂದರೆ ಅದು ಅದರ ಹಿಂದೆ ಪಿತೂರಿ ಸ್ಪಷ್ಟವಾಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ಅದಕ್ಕೆ ಕಾರಣ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಸನಾತನ ಧರ್ಮಕ್ಕೆ ಅಪಮಾನಗೊಳಿಸಿದರೆ ನಾವು ಸುಮ್ಮನೆ ಇರಲ್ಲ ಅಂದರೆ ಅದೊಂದು ಮೆಸೇಜ್ ಅದು. ಅಂದರೆ ಅದರ ಹಿಂದೆ ಹಲವಾರು ಸಂಘ ಸಂಸ್ಥೆಗಳಿದ್ದಾವೆ, ಬೇರೆ ಬೇರೆ ಹೆಸರಿನಲ್ಲಿದ್ದಾವೆ. ಏನಾಗ್ತಾ ಇದೆ, ಕಳೆದ ಒಂದು 10-12 ವರ್ಷದಿಂದ ನಮ್ಮ ದೇಶದ ವ್ಯವಸ್ಥೆ ಯುವಕರು ಮತ್ತು ನಮ್ಮ ಸಾಮಾಜಿಕ ಮನಸ್ಥಿತಿ ಬೇರೆ ಚೇಂಜ್ ಆಗ್ತಾ ಇರ್ತದೆ. ಮೊದಲು ಯಾರೂ ಸಹ ಸಾಮಾನ್ಯ ಜಾತಿಗಳನ್ನ ಅರ್ಧ ಭಾಗ ಮರ್ತಿಬಿಟ್ಟಿದ್ರು, ಧರ್ಮಗಳನ್ನ ಮರ್ತಿಬಿಟ್ಟಿದ್ರು. ಅವ್ರ ಪಾಠಗಳು ಜೀವನ ಮಾಡ್ಕೊಂಡು ಹೋಗ್ತಿದ್ರು, ಯಾವುದೋ ಉದ್ಯೋಗ ಮಾಡ್ಕೊಂಡು ಅವ್ರ ಜೀವನ ಮಾಡ್ಕೊಂಡು ಹೋಗ್ತಿದ್ರು. ಇತ್ತೀಚೆಗೆ ಜಾತಿ ಧರ್ಮ ಪಂಗಡಗಳ ಹೆಸರಿನಲ್ಲಿ, ಒಡೆದಾಳ ನೀತಿ ಹೆಸರಿನಲ್ಲಿ ಅಥವಾ ಯಾವುದೋ ಒಂದು ಧರ್ಮವನ್ನು ನಾವು ಒಗ್ಗಟ್ಟು ಮಾಡಬೇಕು ಅನ್ನೋ ಹೆಸರಿನಲ್ಲಿ ಓದಗೋಸ್ಕರ ನಮ್ಮ ದೇಶದ ಸಾಮರಸ್ಯನ ಹಾಳು ಮಾಡುವಂಥ ಪ್ರಯತ್ನ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಒಂದೇ ವಿಚಾರವನ್ನ ಒಬ್ಬ ವ್ಯಕ್ತಿ ಹೇಳಿದ್ರೆ, ರಾಜಕೀಯ ವ್ಯಕ್ತಿ ಹೇಳಿದ್ರೆ ಅಥವಾ ಬೇರೆ ವ್ಯಕ್ತಿ ಹೇಳಿದ್ರೆ ಅದು ಅಪರಾಧ, ದೇಶದ್ರೋಹದ ಕೆಲಸ. ಅದೇ ವ್ಯಕ್ತಿನ ಅವ್ರು ಬೇಕಾದವರು ಹೇಳಿದ್ರೆ ಅದು ಸರಿ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ನೇಪಾಳದಲ್ಲಿ ನಡೆದಂಥ ದಂಗೆನ ಒಬ್ಬ ರಾಜಕೀಯ ವ್ಯಕ್ತಿ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಮ್ಮ ದೇಶದಲ್ಲಿ ಆಗ್ಬೋದು ಅಂತ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿತು. ಯಾಕಂದ್ರೆ ಅಭಿಪ್ರಾಯ ವ್ಯಕ್ತಪಡ್ತಕ್ಕಂಥದ್ದು ಎಲ್ಲರಿಗೂ ಆತ ದೇಶದ್ರೋಹಿ ಅಂತ ಕರೆದ್ರು. ಅದೇ ವ್ಯಕ್ತಿನ ದೇಶ ಪ್ರೇಮದ ಹೆಸರಿನಲ್ಲಿ ಒಂದು ಸಂಸ್ಥೆಯವರು ಮೊನ್ನೆ ಹೇಳಿದ್ರು ಅದೇ ಮಾತನ್ನ. ಇಲ್ಲೂ ಸಹ ಅದೇ ಪರಿಸ್ಥಿತಿ ಇದೆ, ದಂಗೆ ಆಗಂತ ಪರಿಸ್ಥಿತಿ ಇದೆ ಅಂತೇಳಿ. ಅದು ದೇಶದ್ರೋಹದ ಕೆಲಸ ಅಲ್ಲ. ಅದ್ರ ಬಗ್ಗೆ ಯಾರು ತುಡಿ ಬಿಟ್ಟಿಕ್ಕಂತ ಇಲ್ಲ. ಇದೇನಿದು? ಈಗ ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆ ಇದು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸಂಬಂಧಪಟ್ಟ ದೇಶ ಅಲ್ಲ. ಇಲ್ಲಿ ಹಲವಾರು ಧರ್ಮ ಇದೆ. ಹಿಂದೂಗಳಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ ಇದ್ದಾರೆ, ಮುಸಲ್ಮಾನರಿದ್ದಾರೆ, ಪಾರ್ಸಿಗಳಿದ್ದಾರೆ. ಸೊ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ಸಾಮರಸ್ಯವಾಗುವಂತಕ್ಕಂಥ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ, ನಾನು ನಿಮ್ಮ ನವೀನ್.